Hello everyone, welcome back to Learn Easily channel. Palanquin Bearers by ಸರೋಜಿನಿ ನಾಯ್ಡು. ಭಾರತದ ಕೋಗಿಲೆ ಎಂದು ಪ್ರಸಿದ್ಧರಾಗಿದ್ದಂತಹ ಸರೋಜಿನಿ ನಾಯ್ಡುರವರು ಬರೆದಿರತಕ್ಕಂತಹ ಪ್ಯಾಲನ್ಕ್ವಿನ್ ಬಿಯರರ್ಸ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲೇನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಪದ್ಯವನ್ನು ಬರೆದಿರತಕ್ಕಂಥವರು ಸರೋಜಿನಿ ನಾಯ್ಡು, ಆದರೆ ಈ ಸಾಲುಗಳನ್ನು ಹೇಳಿರ್ತಕ್ಕಂಥವ್ರು ಅಂದರೆ ಸ್ಪೀಕರ್ಸ್ ಬಂದು ಪಾಲನ್ಕ್ವಿನ್ ಬಿಯರರ್ಸ್, ಪಲ್ಲಕ್ಕಿಯನ್ನು ಹೊರತಕ್ಕಂಥವರು. ಆ ಪಲ್ಲಕ್ಕಿಯಲ್ಲಿ ಒಬ್ಬ ಮದುಮಗಳನ್ನು ಹೊರುತ್ತಾ ಹೇಗೆ ಅವಳು ಸುಂದರವಾಗಿ ಕಾಣ್ತಾ ಇದ್ದಾಳೆ, ಆ ಪಲ್ಲಕ್ಕಿಯನ್ನು ಹೊರುವವರ ಅನುಭವಗಳನ್ನು ಈ ಸಾಲುಗಳಲ್ಲಿ ಹೇಳ್ತಾ ಸಾಗಿದ್ದಾರೆ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಲೈಟ್ಲಿ ಓ ಲೈಟ್ಲಿ ವಿ ಬಿಯರ್ ಹರ್ ಅಲಾಂಗ್, ಶಿ ಸ್ವೇಸ್ ಲೈಕ್ ಅ ಫ್ಲವರ್ ಇನ್ ದ ವಿಂಡ್ ಆಫ್ ಅವರ್ ಸಾಂಗ್, she skims like a bird on the foam of a stream, she floats like a laugh from the lips of a dream. ಇಲ್ಲಿ ಆ ಪಾಲನ್ಕ್ವಿನ್ ಬಿಯರರ್ಸ್ ಹೇಳ್ತಾ ಇದ್ದಾರೆ, ಓ ಲೈಟ್ಲಿ ಲೈಟ್ಲಿ ಓ ಲೈಟ್ಲಿ. ನೋಡಿ, ಅದನ್ನು ಹೊತ್ತು ಸಾಗ್ತಾ ಅವ್ರು ಹೇಳ್ತಾ ಇದ್ದಾರೆ, ಈ ಪಲ್ಲಕ್ಕಿ ಹೊರತಕ್ಕಂಥವ್ರಿಗೆ ಆಕೆ ಎಷ್ಟು ತೆಳುವಾಗಿದ್ದಾಳೆ, ಎಷ್ಟು ಸಲೀಸಾಗಿದ್ದಾಳೆ, ಎಷ್ಟು ಸುಲಭವಾಗಿ ಆಕೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾವೆ ಅಂದರೆ ಅವಳು ಯಾವುದೇ ಭಾರವಿಲ್ಲ, ಅವಳು ತುಂಬ ಲಘುವಾಗಿದ್ದಾಳೆ, ಅವಳನ್ನು ನಾವು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ಶಿ ಸ್ವೇಸ್ ಲೈಕ್ ಎ ಫ್ಲವರ್ ಇನ್ ದ ವಿಂಡ್ ಆಫ್ ಅವರ್ ಸಾಂಗ್. ಅವಳು ನಮ್ಮ ಹಾಡಿಗೆ ಗಾಳಿಗೆ ಒಂದು ಹೂವು ತೂಗಾಡುವಂತೆ ತೂಗಾಡ್ತಾ ಇದ್ದಾಳೆ. ಅಂದರೆ ಆ ವಧು ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾಳೆ, ಅವರು ಹಾಡನ್ನು ಹಾಡ್ತಾ ಇದ್ದಾರೆ, ಆ ಪಲ್ಲಕ್ಕಿಯನ್ನು ಹೊರ್ತಕ್ಕಂಥವ್ರು ಹಾಡನ್ನು ಹಾಡ್ತಾ ಇರಬೇಕಾದ್ರೆ ಅವಳು ಗಾಳಿಗೆ ಒಂದು ಹೂವು ತೂಗಾಡುವಂತೆ ನಿಧಾನವಾಗಿ ಅಲುಗಾಡ್ತಾ ಇದ್ದಾಳೆ. ಇಲ್ಲಿ ಆ ವಧುವಿನ ಚಲನೆಯನ್ನು ಹೂವಿಗೆ ಹೋಲಿಸಲಾಗಿದೆ. ಅವಳು ತುಂಬ ಲೈಟ್ ವೆಯ್ಟ್, ಲಘುವಾಗಿದ್ದಾಳೆ ಮತ್ತು ತುಂಬ ಸೌಂದರ್ಯಯುತವಾಗಿದ್ದಾಳೆ ಅಂತಕ್ಕಂಥದ್ದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಶಿ ಸ್ಕಿಮ್ಸ್ ಲೈಕ್ ಅ ಬರ್ಡ್ ಆನ್ ದ ಫೋಮ್ ಆಫ್ ಎ ಸ್ಟ್ರೀಮ್. ಅಂದರೆ ಅವಳು ಒಂದು ಹೊಳೆ, ನದಿಯ ಮೇಲೆ ತೇಲಿ ಹೋಗ್ತಕ್ಕಂಥ ಒಂದು ಹಕ್ಕಿಯಂತೆ ಜಾರ್ತಾ ಇದ್ದಾಳೆ. ಇಲ್ಲಿ ಹಕ್ಕಿಯು ನೀರಿನ ಮೇಲ್ಭಾಗದಲ್ಲಿ ಎಷ್ಟು ಸಲೀಸಾಗಿ ಹಾರಾಡುತ್ತೋ ಹಾಗೆ ಅವಳು ತೇಲಾಡ್ತಾ ಇದ್ದಾಳೆ. ಇಲ್ಲಿ ಅವಳನ್ನು ಹಕ್ಕಿಗೆ ಹೋಲಿಸಲಾಗಿದೆ. ಅವಳು ತುಂಬ ತೆಳುವಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಶಿ ಫ್ಲೋಟ್ಸ್ ಲೈಕ್ ಅ ಲಾಫ್ ಫ್ರಮ್ ದ ಲಿಪ್ಸ್ ಆಫ್ ಅ ಡ್ರೀಮ್. ಅವಳು ಒಂದು ತುಟಿಗಳ ಮೇಲೆ ಬರ್ತಕ್ಕಂತಹ ಒಂದು ನಗುವಿನ ಹಾಗಿದ್ದಾಳೆ ಅಂತಕ್ಕಂಥದ್ದು. ಕನಸಿನಲ್ಲಿ ಬರುವಂತಹ ನಗು ತುಂಬ ಸುಮಧುರವಾಗಿರುತ್ತೆ. ಕನಸು ಕಾಣ್ತಾ ನಿದ್ದೆಯಲ್ಲಿರ್ತಕ್ಕಂಥವರ ತುಟಿಯ ಮೇಲೆ ಬರ್ತಕ್ಕಂತಹ ಒಂದು ಕ್ಷಣಿಕವಾದಂತಹ ಆ ನಗುವಿನಷ್ಟೇ ಈಕೆ ಮಧುರವಾಗಿದ್ದಾಳೆ, ಅವಳು ಅಷ್ಟೇ ಆನಂದಮಯವಾಗಿ ತೇಲ್ತಾ ಇದ್ದಾಳೆ ಅಂತ ಈ ಸಾಲು ಹೇಳುತ್ತೆ. ಇದು ಅವಳ ಸಂತೋಷ ಅಂತಕ್ಕಂಥದ್ದು ಸೂಚಿಸ್ತಾ ಇದೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ಗೈಲಿ ಓ ಗೈಲಿ ವಿ ಗ್ಲೈಡ್ ಆ್ಯಂಡ್ ವಿ ಸಿಂಗ್, ವಿ ಬಿಯರ್ ಅರ್ ಅಲಾಂಗ್ ಲೈಕ್ ಎ ಪರ್ಲ್ ಆನ್ ಎ ಸ್ಟ್ರಿಂಗ್, softly, oh softly we bear her along, she hangs like a star in the dew of our song. ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇದ್ದಾರೆ, ಗೈಲಿ ಅಂದರೆ ಸಂತೋಷ. ಇವರು ಆಕೆಯನ್ನು ಏನು ಮಾಡ್ತಾ ಇದ್ದಾರೆ, ಹೊತ್ತುಕೊಂಡು ತುಂಬ ಸಂತೋಷದಿಂದ ಹಾರ್ತಾ ಇದ್ದಾರೆ. ಆ ಸಂತೋಷದಿಂದ ಹಾಡನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದರೆ ಆ ಪಲ್ಲಕ್ಕಿಯನ್ನು ಹೊತ್ತಿರೋರ್ತಕ್ಕಂಥವರು ಬಹಳ ಸಂತೋಷವಾಗಿ ಕುಣಿದಾಡುತ್ತಾ ಹಾಡ್ತಾ ಇದ್ದಾರೆ. ಇದು ಅವರ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಆಕೆ ಅಷ್ಟು ಸೌಂದರ್ಯಯುತವಾಗಿದ್ದಾಳೆ, ಅಷ್ಟು ಲೈಟ್ ಆಗಿದ್ದಾಳೆ, ಅವರಿಗೆ ಯಾವುದೇ ರೀತಿಯಂತಹ ಒಂದು ಹೊರೆ ಆಗ್ತಾ ಇಲ್ಲ. ಆದ್ದರಿಂದ ಆಕೆಯನ್ನು ಎತ್ಕೊಂಡು ಸಂತೋಷವಾಗಿ ಅವರು ತೇಲಾಡ್ತಾ ಹಾರಿ ಹೋಗ್ತಾ ಇದ್ದಾರೆ. ವಿ ಬಿಯರ್ ಹರ್ ಅಲಾಂಗ್ ಲೈಕ್ ಎ ಪರ್ಲ್ ಆನ್ ಎ ಸ್ಟ್ರಿಂಗ್. ಆ ಮದುಮಗಳನ್ನು ಅವರು ಒಂದು ಮುತ್ತಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಆ ಮುತ್ತನ್ನು ದಾರದಲ್ಲಿ ಪೋಣಿಸುವಂತೆ ಆಕೆಯನ್ನು ನಾವು ತುಂಬ ಸುಲಭವಾಗಿ ಆಕೆಯನ್ನು ಹೊತ್ತು ಸಾಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆ ಮದುಮಗಳು ಅವರಿಗೆ ಒಂದು ಮುತ್ತಿನಂತೆ ಬೆಳಬಾಳುವವಳಾಗಿದ್ದಾಳೆ. ಅವರು ಅವಳನ್ನು ಬಹಳ ಪ್ರೀತಿಯಿಂದ ಮತ್ತು ಎಚ್ಚರಿಕೆಯಿಂದ ಹೊತ್ತುಕೊಂಡು ಇಲ್ಲಿ ಸಾಗ್ತಾ ಇದ್ದಾರೆ. ಸಾಫ್ಟ್ಲಿ ಓ ಸಾಫ್ಟ್ಲಿ ವಿ ಬಿಯರ್ ಹರ್ ಅಲಾಂಗ್. ನಾವು ತುಂಬ ಮೃದುವಾಗಿ, ತುಂಬ ಸಾಫ್ಟಾಗಿ ಆಕೆಯನ್ನು ತಗೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಮೊದಲ ಸಾಲಿನಲ್ಲಿ ಹೇಳಿದಂತೆ ಇಲ್ಲಿಯೂ ಸಹ ಅವಳು ತುಂಬ ಮೃದುವಾಗಿದ್ದಾಳೆ, ಆಕೆ ತುಂಬ ಲೈಟ್ ವೆಯ್ಟ್ ಆಗಿದ್ದಾಳೆ, ಆಕೆಯನ್ನು ನಾವು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ. ಶಿ ಹ್ಯಾಂಗ್ಸ್ ಲೈಕ್ ಎ ಸ್ಟಾರ್ ಇನ್ ದ ಡ್ಯೂ ಆಫ್ ಅವರ್ ಸಾಂಗ್. ಅವಳು ಹೇಗಿದ್ದಾಳಪ್ಪ ಅಂದರೆ ನಮ್ಮ ಹಾಡಿನಲ್ಲಿ ಒಂದು ಮಂಜಿನಲ್ಲಿ ಕಾಣುವಂಥ ಒಂದು ನಕ್ಷತ್ರದಂತೆ ಆಕೆ ತೂಗಾಡ್ತಾ ಇದ್ದಾಳೆ. ಅಂದರೆ ಅವರ ಹಾಡು ಮಂಜಿನಂತೆಯೂ ಆ ಮದುಮಗಳು ಅದರಲ್ಲಿ ತೂಗಾಡುವಂಥ ನಕ್ಷತ್ರದಂತೆ ಇದ್ದಾಳೆ.
ಅಂದರೆ ಇದು ಅವಳ ಸೌಂದರ್ಯ ಮತ್ತು ಹೊಳಪನ್ನು ಸೂಚಿಸುತ್ತೆ. ಅವಳು ಅಷ್ಟು ಸೌಂದರ್ಯವಾಗಿದ್ದಾಳೆ, ನಾವು ಆಕೆಯನ್ನು ಹೊತ್ತು ಸಾಗ್ತಾ ಇದ್ದೇವೆ ಅಂತ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ಶಿ ಸ್ಪ್ರಿಂಗ್ಸ್ ಲೈಕ್ ಅ ಬೀಮ್ ಆನ್ ದ ಬ್ರೋ ಆಫ್ ದ ಟೈಡ್, ಶಿ ಫಾಲ್ಸ್ ಲೈಕ್ ಎ ಟಿಯರ್ ಫ್ರಮ್ ದ ಐಸ್ ಆಫ್ ಎ ಬ್ರೈಡ್, ಲೈಟ್ಲಿ ಓ ಲೈಟ್ಲಿ ಗ್ಲೈಡ್ ಅಂಡ್ ವಿ ಸಿಂಗ್, ವಿ ಬಿಯರ್ ಅರ್ ಅಲಾಂಗ್ ಲೈಕ್ ಎ ಪರ್ಲ್ ಆನ್ ಎ ಸ್ಟ್ರಿಂಗ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಶಿ ಹ್ಯಾಂಗ್ಸ್ ಲೈಕ್ ಎ ಸ್ಟಾರ್ ಇನ್ ದ ಡ್ಯೂ ಆಫ್ ಅವರ್ ಸಾಂಗ್. ನಂತರ ಶಿ ಸ್ಪ್ರಿಂಗ್ಸ್ ಲೈಕ್ ಎ ಬೀಮ್ ಆನ್ ದ ಬ್ರೋ ಆಫ್ ಟೈಡ್. ಅವಳು ಹೇಗಿದ್ದಾಳಪ್ಪ ಅಂದರೆ, ಒಂದು ಅಲೆಯ ಮೇಲೆ ಬರ್ತಕ್ಕಂತಹ ಒಂದು ಹನಿಯ ಹಾಗೆ, ಕಿರಣದ ಹಾಗೆ ಆಕೆ ಕಾಣಿಸ್ತಾ ಇದ್ದಾಳೆ. ಒಂದು ಅಲೆಯ ಮೇಲೆ ಬೆಳಕಿನ ಕಿರಣ ಬಿದ್ದಾಗ ಅದೆಷ್ಟು ಪ್ರಕಾಶಮಾನವಾಗಿರುತ್ತೋ ಅವಳು ಅಷ್ಟೇ ಕಾಂತಿಯುತವಾಗಿದ್ದಾಳೆ, ಪ್ರಕಾಶಮಾನವಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಶಿ ಫಾಲ್ಸ್ ಲೈಕ್ ಅ ಟಿಯರ್ ಫ್ರಮ್ ದ ಐಸ್ ಆಫ್ ಎ ಬ್ರೈಡ್. ಅವಳು ಯಾವ ರೀತಿ ಇದ್ದಾಳೆ ಅಂದರೆ, ಒಂದು ಮದುಮಗಳು, ಒಂದು ವಧುವಿನ ಕಣ್ಣಿನಿಂದ ಬರ್ತಕ್ಕಂಥ ಕಣ್ಣೀರಿನ ಹನಿಯಂತೆ ಇದ್ದಾಳೆ. ಇಲ್ಲಿ ವಧುವಿನ ಕಣ್ಣೀರು ಅಂತಕ್ಕಂಥದ್ದು ಸಂತೋಷ ಮತ್ತು ದುಃಖದ ಮಿಶ್ರಣವನ್ನು ಸೂಚಿಸುತ್ತೆ. ಹೊಸ ಜೀವನದ ಆರಂಭದ ಸಂತೋಷವನ್ನು ಮತ್ತು ಆ ಒಂದು ಪರಿಚಿತರನ್ನು ಅಗಲಿ ದುಃಖವನ್ನು ತೋರಿಸುತ್ತೆ. ಆ ರೀತಿಯ ಒಂದು ಕಣ್ಣೀರಿನ ಹನಿಯಾಗಿ ಅವಳು ಕಾಣ್ತಾ ಇದ್ದಾಳೆ. ಲೈಟ್ಲಿ ಓ ಲೈಟ್ಲಿ ವಿ ಗ್ಲೈಡ್ ಆ್ಯಂಡ್ ವಿ ಸಿಂಗ್. ನಾವು ತುಂಬ ಒಂದು ಲೈಟ್ ಆಗಿರ್ತಕ್ಕಂಥ, ಲಘುವಾಗಿರ್ತಕ್ಕಂತಹ ಅವಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ. ಆ ಒಂದು ಹೊತ್ತುಕೊಂಡು ನಾವು ತುಂಬ ಸಂತೋಷವಾಗಿ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ. ವಿ ಬಿಯರ್ ಹರ್ ಅಲಾಂಗ್ ಲೈಕ್ ಎ ಪರ್ಲ್ ಆನ್ ಎ ಸ್ಟ್ರಿಂಗ್. ನಾವು ಆಕೆಯನ್ನು ಯಾವ ರೀತಿ ಹೊತ್ಕೊಂಡು ಹೋಗ್ತಾ ಇದ್ದೇವೆ ಅಂದರೆ, ಒಂದು ದಾರದಲ್ಲಿ ಪೋಣಿಸುವ ಮುತ್ತಿನಂತೆ ಆಕೆಯನ್ನು ಹೊತ್ತು ಸಾಕ್ತಾ ಇದ್ದೇವೆ ಅಂತ ಕೊನೆಯ ಸಾಲಲ್ಲಿ ಹೇಳ್ತಾರೆ. ಅಂದರೆ ಆ ಕೊನೆಯ ಸಾಲು ಮೊದಲಿನ ಸಾಲಿನಂತೆ ವಧುವಿನ ಒಂದು ಬೆಲೆ ಮತ್ತು ಅವರು ಅವಳನ್ನು ಎಷ್ಟು ಎಚ್ಚರಿಕೆಯಿಂದ ಒತ್ತೊಯ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನು ಈ ಕೊನೆಯ ಸಾಲು ಸಹ ಹೇಳುತ್ತೆ. ಅವಳನ್ನು ಒಂದು ಮುತ್ತನ್ನು ದಾರದಲ್ಲಿ ಪೋಣಿಸಿದಂತೆ ಅಷ್ಟು ಒಂದು ಎಚ್ಚರಿಕೆಯಿಂದ, ತುಂಬ ಸಂತೋಷದಿಂದ, ಒಂದು ತುಂಬ ಜಾಗರೂಕತೆಯಿಂದ ಆ ಮದುಮಗಳನ್ನು ಹೊತ್ತು ಈ ಪ್ಯಾಲನ್ಕ್ವಿಯನ್ ಬ್ರಿಯರ್ಸ್ ಸಾಗ್ತಾ ಇದ್ದಾರೆ ಅಂತ ಹೇಳಿ ಈ ಕೊನೆಯ ಸಾಲಲ್ಲಿ ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ ನಿಮಗೆ ಕನ್ನಡದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಒಂದು ಇಂಗ್ಲೀಷ್ ಸಮ್ರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಮತ್ತು ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.